ಪರಿಷತ್ ಕಲಾಪ ಆರಂಭ ಆಗಿದೆ. ನಿನ್ನೆಯಿಂದ ಅಧಿವೇಶನ ಶುರುವಾದರೆ ಮೊದಲ ದಿನನೇ ರಾಜಣ್ಣ ಅವರಿಗೆ ಶಾಕ್ ಆಯಿತು. ಸೊ ಅದಾದ ನಂತರ ನಾವೆಲ್ಲ ಅಂದ್ಕೊಂಡಿದ್ವಿ ನಿರೀಕ್ಷೆ ಅಂತೆ ಒಂದು ವಾರಗಳ ಕಾಲ ಇಡೀ ಕಲಾಪದಲ್ಲಿ ರಾಜಣ್ಣ ಅವರ ಬಗ್ಗೆನೇ ಚರ್ಚೆ ಆಗುತ್ತೆ, ಬೇಕಾದ್ರೆ ನೋಡ್ತಾ ಇರಿ ಅಂತ ಹೇಳಿ. ಅದರ ನೆಕ್ಸ್ಟ್ ಡೇ ಅಂದರೆ ಇವತ್ತು ರಾಜಣ್ಣ ಅವರ ವಿಚಾರಣೆ ಬಂದಿದೆ. ಪರಿಷತ್ ಕಲಾಪ ಆರಂಭದಲ್ಲೇ ರಾಜಣ್ಣ ರಾಜೀನಾಮೆ ಪ್ರತಿಧ್ವನಿ. ಸದನದ ಆರಂಭದಲ್ಲೇ ರಾಜಣ್ಣ ವಜಾ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ರಾಜ್ಯಪಾಲರ PA ಹೆಸರಲ್ಲಿ ಬಂದ ಪತ್ರವನ್ನ ಓದಿದ್ದಾರೆ ನಾರಾಯಣಸ್ವಾಮಿ ಅವರು. ಇದಕ್ಕೆ ಆಡಳಿತ ಪಕ್ಷದವರಿಂದ ಆಕ್ಷೇಪ ಸಹಜ. ರಾಜಣ್ಣ ಮಾಡಿದ ಅಪರಾಧ ಆದ್ರೂ ಏನು? ಅವರೇನು ಕೊಲೆ ಮಾಡಿದಾರಾ, ಅತ್ಯಾಚಾರ ಮಾಡಿದ್ರ? ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತ ವಿಪಕ್ಷ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಕೌನ್ಸಿಲ್ ಇದೆಯಾ ಅಲ್ಲ, ಗವರ್ನರ್ ಲೆಟರ್ ಬರ್ತೀವಿ ಅದು ಓದ್ಬೇಕಂತ ಇದೆಯಾ? ಕ್ವಶನ್ ಅವರ್ಸ್ ಮುಗಿದುಕೊಳ್ಳುತ್ತೆ. ಈಗ ಕ್ವಶನ್ ಅವರ್ ಮುಗಿಲಿ, ಕ್ವಶನ್ ಅವರ್ ಮುಗಿಲಿ, ಕ್ವಶನ್ ಅವರ್ ಮುಗಿಲಿ, ಕ್ವಶನ್ ಅವರ್ ಮುಗಿದ ನಂತರ ಕ್ವಶನ್ ಅವರ್ ಮುಗಿದ ನಂತರ ಕ್ವಶನ್ ಅವರ್ ನೋಡಿ ರಾಜೀನಾಮೆ ಕೊಟ್ಟಿದ್ರೆ ನಾವು ಕೇಳೋದಿಲ್ಲ. ಒಂದ್ ನಿಮಿಷ, ನಮಗೆ ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ, ಕ್ವಶನ್ ನೀವೇನ್ ಮಾಡು, ಕ್ವಶನ್ ಅವರ್ ಮುಗಿಲಿ. ಇಲ್ಲ ನಾನು ಮಾಡೋದಿಲ್ಲ. ಕ್ವಶನ್ ಅವ್ರು ಮುಗಿಲಿ, ಕ್ವಶನ್ ಮುಗಿದ್ ಬಿಡ್ತೀನಿ. ಏನಿರಲಿ ನಿಮ್ಗೆ ಕ್ವಶನ್ ನೋಡಿ. ಒಂದ್ ನಿಮಿಷ ನಾನು ಹೇಳ್ತೀನಿ, ಸದನವನ್ನು 10 ನಿಮಿಷ ಮುಂದೆ ಗವರ್ನರ್ PA ಲೆಟರ್ ಓದೋದು ಕೌನ್ಸಿಲ್ ಇದೆಯಾ? ಅಲ್ಲ, ಗವರ್ನರ್ ಲೆಟರ್ ಬರ್ತೀವಿ ಅದು ಓದ್ಬೇಕಂತ ಇದೆಯಾ?